ಇಲ್ಲಿ ಚಿಕಿತ್ಸೆ ತಗೊಂಡು ಸಾಯ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಇಲ್ಲಿ ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಮೈಕ್ರೋ ಫೈನಾನ್ಸ್ ವಿರುದ್ಧ ಹೋರಾಟಕ್ಕೆ ಹೋರಾಟಗಾರ ಮಿತ್ರರೇ, ಈ ದಿನ ಮೈಕ್ರೋ ಫೈನಾನ್ಸ್ ನಿಯಂತ್ರಣಕ್ಕೆ ಆಗ್ರಹಿಸಿ ಒಂದು ಪ್ರತಿಭಟನೆ, ಹಾಗೆ ಕರ್ನಾಟಕದ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಬಾಣಂತಿಯರ ಸರಣಿ ಸಾವು ಹಾಗೂ ನವಜಾತ ಶಿಶುಗಳ ಮಾರಣ ಹೋಮ ಇವುಗಳ ವಿರುದ್ಧ ಒಂದು ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದ್ದೀವಿ. ಈ ಪ್ರತಿಭಟನೆಗೆ ಬಂದಿರತಕ್ಕಂತಹ ಎಲ್ಲ ನನ್ನ ಆತ್ಮೀಯ ಹೋರಾಟಗಾರ ಮಿತ್ರರು, ಎಲ್ಲ ಸಂಘಟನೆಯ ರಾಜ್ಯಾಧ್ಯಕ್ಷಗಳು, ಪದಾಧಿಕಾರಿಗಳು, ಕಾರ್ಯಕರ್ತರು ಈ ಒಂದು ಹೋರಾಟಕ್ಕೆ ಬಂದಿದ್ದಾರೆ. ಅವರೆಲ್ಲರಿಗೂ ತುಂಬು ಹೃದಯದ ಒಂದು ಧನ್ಯವಾದಗಳನ್ನು ತಿಳಿಸ್ತೀನಿ, ಸ್ವಾಗತವನ್ನು ಬಯಸ್ತೀನಿ. ಆತ್ಮೀಯ ಎಲ್ಲ ನನ್ನ ಪ್ರೀತಿಯ ಕನ್ನಡದ ಬಂಧುಗಳೇ, ಇವತ್ತೇನು ಕನ್ನಡ ಒಕ್ಕೂಟ ಎಲ್ಲ ರಾಜ್ಯಾಧ್ಯಕ್ಷರು ಈ ಒಂದು ಕನ್ನಡದ ಒಕ್ಕೂಟದ ವತಿಯಿಂದ ಒಂದು ಮೈಕ್ರೋ ಫೈನಾನ್ಸ್ ವಿರುದ್ಧ ಒಂದು ಈ ಪ್ರತಿಭಟನೆ ಬಂದಿರತಕ್ಕಂಥ ಎಲ್ಲ ವಿವಿಧ ಸಂಘಟನೆಯ ರಾಜ್ಯಾಧ್ಯಕ್ಷರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಹಾಗೆ ಎಲ್ಲ ಮಹಿಳಾ ರಾಜ್ಯಾಧ್ಯಕ್ಷರುಗಳು. ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಈ ರಾಜ್ಯದಲ್ಲಿ ಕನ್ನಡ ನಾಡು ನುಡಿ ಭಾಷೆ, ದಲಿತರು, ಬಡವರು, ಅಲ್ಪಸಂಖ್ಯಾತರು ಏನೇ ಸಮಸ್ಯೆ ಆದರೂ ನಮ್ಮ ನಟರಾಜ್ ಅವರು ಮತ್ತು ರವಿ ಶೆಟ್ಟರ್ ಅವರು ಒಂದು ವಾಯ್ಸ್ನ ಕೂಗ್ತಾರೆ. ಅದು ಏನೇ ಹೋರಾಟ ಆಗಿರಲಿ, ಬಟ್ ಆ ಹೋರಾಟ 50 ಜನ ಆಗಲಿ 500 ಜನ ಆಗಿರಲಿ, ರಾಜ್ಯದಲ್ಲಿ ಇಂಥ ಒಂದು ಭ್ರಷ್ಟಾಚಾರ ಆಗುತ್ತೆ ಅಂತೇಳಿ ಧ್ವನಿ ಎತ್ತುತ್ತಾರಲ್ಲ, ಅದಕ್ಕೆ ನಾನು ನಟರಾಜ್ ಅವರಿಗೆ ತುಂಬ ನಾನು ಅಭಿನಂದನೆ ಸಲ್ಲಿಸ್ತೀನಿ ಬಂಧುಗಳೇ. ಹಾಗಾಗಿ ಬಡವನ್ನ ಸಾಲವನ್ನು ಕೊಟ್ಟು ಆ ಸಾಲಕ್ಕೆ ಬಡ್ಡಿ ಮೇಲೆ ಬಡ್ಡಿ ಹಾಕಿ ಮೈಕ್ರೋ ಫೈನಾನ್ಸ್ ಮನೆ ಮುಂದೆ ಬಂದು ಗಲಾಟೆ ಮಾಡಿ ಟಾರ್ಚರ್ ಕೊಟ್ಟು ಇವತ್ತು ಮೈಕ್ರೋ ಫೈನಾನ್ಸು ಅಂತ ಒಂದು ಮೈಕ್ರೋ ಫೈನಾನ್ಸ್ ವಿರುದ್ಧ ಇವತ್ತು ಕನ್ನಡ ಒಕ್ಕೂಟ ಧ್ವನಿ ಎತ್ತಿದೆ. ಹಾಗಾಗಿ ಬಂಧುಗಳೇ, ಇವತ್ತು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಯೋಚನೆ ಮಾಡಬೇಕು. ಇವತ್ತು ಈ ರಾಜ್ಯದಲ್ಲಿ ಏನೆಲ್ಲ ಭ್ರಷ್ಟಾಚಾರಗಳಾಗ್ತದೆ, ಮೈಕ್ರೋ ಫೈನಾನ್ಸ್ ಒಂದೇ ಅಂತಲ್ಲ, ಹಲವಾರು ಫೈನಾನ್ಸ್ಗಳು ಇವತ್ತು ಅಂತ ಒಂದು ಮೈಕ್ರೋ ಫೈನಾನ್ಸ್ ವಿರುದ್ಧ ಇವತ್ತು ಕನ್ನಡ ಒಕ್ಕೂಟ ಧ್ವನಿ ಎತ್ತಿದೆ. ನಿಜ ಇದು ಸಾಹೇಬ್ರ ಆಫೀಸಿಗೆ ತಲುಪುತ್ತಾ? ಸಂಘಟನೆಗಳು ಕನ್ನಡ ಒಕ್ಕೂಟದ ವತಿಯಿಂದ ನಟರಾಜ್ ವಂಶಂದ್ರ ಅವರ ನೇತೃತ್ವದಲ್ಲಿ ಇವತ್ತಿನ ದಿನ ಎಲ್ಲ ಕನ್ನಡ ಪರ ಸಂಘಟನೆಗಳ ರಾಜ್ಯಾಧ್ಯಕ್ಷರುಗಳು ಬಂದು ಇಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಇದು ನಮ್ಮ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಇವತ್ತಿನ ದಿನ ಮೈಕ್ರೋ ಫೈನಾನ್ಸ್ ಅವರ ಹಾವಳಿ ಎಷ್ಟು ಹೆಚ್ಚಿದೆ ಅಂತ ಅಂದ್ರೆ, ಎಷ್ಟು ಸಾವುಗಳಾಗ್ತಾ ಇದೆ, ಎಷ್ಟು ನೋವುಗಳಾಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಪ್ರತಿದಿನ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದೀವಿ. ನಿನ್ನೆ ಕೂಡ ಮಾಧ್ಯಮದಲ್ಲಿ ನೋಡಿದ್ವಿ, ಒಂದು 10 ವರ್ಷದ ಮಗು ನಾನು ಕಿಡ್ನಿ ಮಾರೋದಕ್ಕೆ ನನಗೆ ಅವಕಾಶ ಕೊಡಿ, ನಮ್ಮ ಅಪ್ಪ ಅಮ್ಮನ ಸಾಲ ತೀರಿಸ್ತೀನಿ ಅಂತ ಹೇಳುವಂತ ಒಂದು ದಯನೀಯ ಸ್ಥಿತಿಗೆ ಇವತ್ತಿನ ದಿನ ನಮ್ಮ ಸಮಾಜ ಬಂದು ನಿಂತಿದೆ. ನೂರಾರು ವಿದ್ಯಾರ್ಥಿಗಳನ್ನ ವಿದ್ಯೆ ಕೊಟ್ಟು ರೂಪಿಸುವಂತ ಒಂದು ಶಿಕ್ಷಕಿ ಮನೋಸ್ಥೈರ್ಯ ಕಳ್ಕೊಂಡು ಆತ್ಮಹತ್ಯೆ ಮಾಡ್ಕೋತಾರೆ ಅಂತಂದ್ರೆ, ಆ ಮೈಕ್ರೋ ಫೈನಾನ್ಸ್ ನವರು ಎಷ್ಟು ಕಿರುಕುಳ ಕೊಟ್ಟಿರ್ಬೇಕು ಅವ್ರಿಗೆ ಅನ್ನೋದು ಇದ್ರಲ್ಲೇ ಒಂದು ಗೊತ್ತಾಗತ್ತೆ. ಸುಮಾರು ಗೊತ್ತಾಗಿ ಮಾಧ್ಯಮಗಳಲ್ಲಿ ಬರ್ತಿರುವಂತ ಕೆಲವು ಗೊತ್ತಿಲ್ಲದೆ ಇರೋಂತ ಎಷ್ಟು ಸಾವು ನೋವುಗಳಾಗ್ತಾ ಇದೆ ರಾಜ್ಯದಲ್ಲಿ ಅನ್ನೋದು ಗೊತ್ತಿಲ್ಲ. ಆದ್ರಿಂದ ಇದು ನಿನ್ನೆ ಏನು ಅವರು ಒಂದು ಸಭೆ ಕರೆದು ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಿದೀವಿ ಅಂತ ಹೇಳಿದ್ರೆ, ಅದು ಕಣ್ಣುವರಿಸುವ ತಂತ್ರ ಮಾತ್ರ ಆಗದೆ ಇರ್ಲಿ. ಈ ಮುಖಾಂತರ ಒಂದು ಕಾನೂನನ್ನ ರೂಪಿಸಿ ತಾವು ಈ ಕೂಡಲೇ ಎಲ್ಲಾ ಲೈಸೆನ್ಸ್ ಗಳನ್ನ ರದ್ದು ಮಾಡಬೇಕು. ಯಾವುದೇ ಒಂದು ಮೈಕ್ರೋ ಫೈನಾನ್ಸ್ 2 ಲಕ್ಷಕ್ಕೆ ಮೀರಿ ಯಾರು ಸಾಲ ಕೊಡಬಾರ್ದು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಅಂತ ಹೇಳಿ ಈಗಾಗಲೇ RBI ನ ಗೈಡ್ ಲೈನ್ಸ್ ಇದೆ. ಅದನ್ನು ಗಾಳಿಗೆ ತೂರಿ ಏನು ಇವತ್ತಿನ ದಿನ ಆಟಾಟೋಪ ಮೆರೀತಾ ಇದ್ದಾರೆ. ಪ್ರತಿಯೊಂದು ಮೈಕ್ರೋ ಫೈನಾನ್ಸ್ ಕಂಪನಿಗೂ ಬೀಗ ಹಾಕ್ಬೇಕು ಅಂತ ಹೇಳಿ ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟದ ವತಿಯಿಂದ ಈ ಮೂಲಕ ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ ಈ ಬಾಣಂತಿಯರ ಸಾವು ಏನಾಗ್ತಾ ಇದೆ, ನವಜಾತ ಶಿಶುಗಳ ಸಾವು, ಇದು ಕಳಪೆ ಔಷಧಗಳಿಂದ ಆಗ್ತಾ ಇರೋದು. ಪಶ್ಚಿಮ ಬಂಗಾಳದಿಂದ ಯಾವುದೋ ಒಂದು ಕಂಪನಿನಲ್ಲಿ ಮ್ಯಾನುಫ್ಯಾಕ್ಚರ್ ಆಗುವಂತಹ
ಒಂದು ದ್ರಾವಣದಿಂದ ಆಗಿರೋದು ಅಂತ ಹೇಳಿ FSL ವರದಿ ಕೂಡ ಬಂದಿದೆ. FSL ವರದಿ ಬಂದ ನಂತರ ಏನು ಕ್ರಮವನ್ನ ತಗೊಂಡಿದ್ದಾರೆ ಅನ್ನೋದು ಈಗ ಸರ್ಕಾರದ ನಮ್ಮ ಮಾನ್ಯ ಗುಂಡೂರಾವ್ ಸಾಹೇಬ್ರು, ದಿನೇಶ್ ಗುಂಡೂರಾವ್ ಸಾಹೇಬ್ರು ಹೇಳ್ಬೇಕಾಗಿದೆ. ಇದಲ್ಲದೇನೆ ನಮ್ಮ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಸುಸಜ್ಜಿತವಾದಂತಹ ಒಂದು ಇದು ಟ್ರೀಟ್ಮೆಂಟ್ ಕೊಡೋದಕ್ಕೆ ಸುಸಜ್ಜಿತವಾಗಿರುವಂತಹ ಯಂತ್ರೋಪಕರಣಗಳನ್ನ ಕೊಡಬೇಕು. ಯಾವುದೇ ಕಠಿಣವಾದಂತಹ ಒಂದು ಸಮಸ್ಯೆ ಇದ್ರೂ ಕೂಡ ಅಲ್ಲಿ ಎಲ್ಲಾ ಒಂದು ಹೋಗುವಂತ ನಾಗರಿಕರಿಗೆ ಅಲ್ಲಿ ಚಿಕಿತ್ಸೆ ಸಿಗುವಂತ ಆಗಬೇಕು. ಈ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ಕರ್ನಾಟಕ ಸರ್ಕಾರ ಅಂತ ಹೇಳಿ ಈ ಮೂಲಕ ಆಗ್ರಹಿಸ್ತೇವೆ. ಧನ್ಯವಾದ. ಸರ್, ಹೇಳಕ್ಕೆ 1000 ಹೇಳ್ತಾರೆ. ಅದನ್ನ ಅವ್ರದ್ದೇನಿದೆ ಲೈಸೆನ್ಸ್, ಅವ್ರಿಗೇನಿದೆ ಪರ್ಮಿಷನ್ RBI ಇಂದ, RBI ಗೈಡ್ ಲೈನ್ಸ್, ಅದನ್ನ ಈಗ ನಮ್ಮ ನಿನ್ನೆ ಮೀಟಿಂಗ್ ನಲ್ಲಿ ಹೇಳಿದ್ದಾರೆ. ಅದು ಯಾವ ಇಲಾಖೆ ಅಡಿನಲ್ಲಿ ತರಬೇಕು ಅಂತ ಹೇಳಿ ಇನ್ನ ಯೋಚನೆ ಮಾಡ್ತಾ ಇದೀವಿ ಅಂತ ಹೇಳಿ. ಯಾವ ಇಲಾಖೆ ಅಡಿನಲ್ಲಿ ಅದನ್ನ ಬರತ್ತೆ ಆ ಇಲಾಖೆಗೆ ಬಂದು ಅವ್ರದ್ದೇನಿದೆ ಎಲ್ಲಾ ಡಾಕ್ಯುಮೆಂಟ್ಸ್ ತಂದು ವೆರಿಫೈ ಮಾಡಿ, ಅದಾದ ನಂತರ ಅವರನ್ನು ಒಂದು ಪ್ರೆಸ್ ರಿಲೀಸ್ ಕೊಡ್ಲಿ, ವಿಡಿಯೋ ರಿಲೀಸ್ ಕೊಡ್ಲಿ, ಅವರ ಒಂದು ಕಂಪನಿಯಿಂದ ಯಾವುದೇ ರೀತಿ ಸಮಸ್ಯೆ ಆಗ್ತಿಲ್ಲ ಅಂತ ಹೇಳಿ, ಅವಾಗ ಅವ್ರು ಹೇಳುವಂತ ಮಾತುಗಳನ್ನ ನಾವು ಒಪ್ತೇವೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.